ಬಸವರಾಜರವರು, ನಮ್ಮ ಕೊಡುಗೆ ದಾನಿಗಳು, ಜೈನರು, ಸಮಾಜದ ಮುಖಂಡರು ಕೂಡ ದಯಮಾಡಿ ಜ್ಯೋತಿ ಪ್ರಜ್ವಲನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ ಶೇಖರಣ ನಮ್ಮ ADR ಸಾಹೇಬರು, ಲಯನ್ ಗೋವಿಂದ ಸರ್ ಅವರು, ಬೆಂಗಳೂರು ಶೇಖರಪ್ಪ ಅವರ ಬೀಳ್ಕೊಡುಗೆ ಸಮಾರಂಭದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ತಾಲೂಕು ದಂಡಾಧಿಕಾರಿಗಳು ಶೇಖರಪ್ಪನವರು ಸುದೀರ್ಘವಾದಂತಹ ಸೇವೆಯನ್ನ ಈ ಭೂಮಾಪನ ಇಲಾಖೆಯಲ್ಲಿ ಸಲ್ಲಿಸಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಅವರು ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಸೇವೆ ಮಾಡಿ, ಅದಕ್ಕಿಂತ ಅದಾದ್ಮೇಲೆ ಅರಣ್ಯ ಇಲಾಖೆಯಲ್ಲೂ ಕೂಡ ಸೇವೆ ಮಾಡಿ, ಆಮೇಲೆ ಅವರು ಭೂಮಾಪನ ಇಲಾಖೆಯಲ್ಲಿ ಅವರು ಸುದೀರ್ಘ ಸೇವೆಯನ್ನು ಮಾಡಿದ್ದಾರೆ. ಇವರು ಬಹಳ ವರ್ಷಗಳಿಂದ ನಮಗೂ ಅವ್ರಿಗೆ ಒಡನಾಟ. ನಮ್ಮಲ್ಲಿ ರಾಮಮೂರ್ತಿ ಅಂತ ಹೇಳಿ ತಾಲೂಕು ಸರ್ವೆ ಆಫೀಸರ್ ಇದ್ರು, ಬಹಳ ಆತ್ಮೀಯ. ಇಲ್ಲಿ 4 ವರ್ಷ ಕಾರ್ಯ ನಿರ್ವಹಿಸಿರುತ್ತಾರೆ. ತದನಂತರ ಸರ್ವೆ ಇಲಾಖೆಯಲ್ಲಿ 26 ಸುದೀರ್ಘ ವರ್ಷಗಳ ಕಾಲ ಹಾಸನ ಜಿಲ್ಲೆಯ ಆಲೂರು, ಸಕಲೇಶಪುರ, ಚನ್ನರಾಯಪಟ್ಟಣ, ಮದ್ದೂರು ಮುಂತಾದ ಕಡೆಗಳಲ್ಲಿ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದಲ್ಲಿ ಏರುಪೇರಾಯಿತು. ಆದರೆ ಭಗವಂತನ ಆಶೀರ್ವಾದದಿಂದ ಅವರು ಗುಣಮುಖರಾಗಿ ಮತ್ತೆ ಯಥಾಸ್ಥಿತಿಯಲ್ಲಿ ಮುಂದುವರಿತಿದ್ದಾರೆ. ಅವರಿಗೆ ದೇವರು ಮುಂದೆ ಎಲ್ಲರೂ ಕೊಟ್ಟಿದ್ದಾನೆ. ಆದರೆ ಮುಖ್ಯವಾಗಿ ಆರೋಗ್ಯವನ್ನ ಕಲ್ಪಿಸಿ ಅವರಿಗೆ ಸದಾ ಈಗ ದೀರ್ಘ ಆಯಸ್ಸನ್ನು ನೀಡಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ನಿವೃತ್ತಿ ಜೀವನ ಅವರಿಗೆ ಸುಖಕರವಾಗಿ ಅಂತ ಹೋದ್ರು ಕೂಡ ಅವರಿಗೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಸ್ನೇಹಿತರಿದ್ದಾರೆ. ನಾವು ಶಿಕ್ಷಣ ಇಲಾಖೆ ಇದ್ರೂ ಕೂಡ ಆತ್ಮೀಯ ಒಡನಾಟ ಶೇಖರಪ್ಪ ಸರ್ ಅವರು. ಯಾಕಂತಂದ್ರೆ ಅವರು ಕೊಡುಗೆ ದಾನಿ ಇದ್ದಂಗೆ ಯಾವುದೇ ಇಲಾಖೆ ಆಗಲಿ, ನಮ್ಮ ಇಲಾಖೆಯಲ್ಲಿ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮಗಳ ಆಗಿರ್ಬೋದು, ಆ ಕಾರ್ಯಕ್ರಮಕ್ಕೆ ಅವರು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರು ನೀವು ನೋಡಿರ್ಬೋದು, ರಾಜ್ಕುಮಾರ್ ಅವ್ರನ್ನ ದೊಡ್ಡ ಮನೆ ಅಂತೀವಿ, ಇಲ್ಲಿ JPN ಕುಟುಂಬನೇ ಒಂದು ದೊಡ್ಡ ಮನೆ. ಆ ಒಂದು ಒಡನಾಟ ಶೇಖರಪ್ಪರಿಗಿದೆ. ಯಾವತ್ತೂ ಕೂಡ ಅವರು ಯಾವುದೇ ಇಲಾಖೆಯಾಗಿ ಕೈ ಎತ್ತಿ ಕೊಟ್ಟಿರೋದೇ. ನಾನು ನೌಕರರ ಸಂಘದ ರಾಜ್ಯಾಧ್ಯಕ್ಷರನ್ನು ಕರೆಸಿದಾಗ ಇಡೀ ಎಲ್ಲವನ್ನು ಕೂಡ ಹೆಗಲ ಮೇಲೆ ಹಾಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ವಿಷಯ ಒಳ್ಳೆಯ ಮಾಡ್ತಾರೆ. ಅವರು ಕೂಡ ಗೌರವ ಸಮರ್ಪಣೆ ನೌಕರ ಸಂಘದ ವತಿಯಿಂದ ಬರಲಿ ಟೈಮ್ ಆಗಿದೆ. ಸನ್ಮಾನ ಮಲ್ಲೇಶಣ್ಣನವರು, ಚಿಕ್ಕನಹಳ್ಳಿ ಮುಖಂಡರು, ಅವರು ಕೂಡ ಗೌರವ ಸಮರ್ಪಣೆ ಮಾಡ್ತಿದ್ದಾರೆ. ಬೆಂಗಳೂರಿಂದ ಬಂದಿರ್ತಕ್ಕಂಥವ್ರು ಬಂದ್ಬಿಡಿ. ನಿಮ್ಮದೇ ಮೇಡಮ್ ಬನ್ನಿ, ಮೇಡಮ್ ಬನ್ನಿ ಬನ್ನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷ ಜಯಣ್ಣನವರೇ, ಹಾಗೂ ಪ್ರಸನ್ನರವರೇ, ಹಾಗೂ ಬಸವರಾಜರವರೇ, ಹಾಗೂ ಬೆಂಗಳೂರಿನ ಶೇಖರಪ್ಪನವರು ವಯೋನಿವೃತ್ತಿ ಇದ್ದಾರೆ. ಅದರಲ್ಲಿ ನಾನು ನಿವೃತ್ತಿ ಆಗ್ತಿದ್ದೀನಿ ಅಂತ ಹೇಳಿ, ಅದಕ್ಕೆ ಯಾಕೆ ಇಷ್ಟು ಬೇಗ ಆಗ್ತಿದ್ದೀನಿ ಅನ್ಕೊಂಡು ಕೇಳಿದೆ ನಾನು. ಯಾಕಂದ್ರೆ ಯಾವತ್ತೂ ಕೂಡ ನನಗೆ ಈ ಒಂದು ಹುದ್ದೆ ಸಾಕು, ಈ ಒಂದು ಸೇವೆ ಸಾಕು ಅಂತ ಯಾವತ್ತೂ ಕೂಡ ಹೇಳಿದಲ್ಲ. 12 ಗಂಟೆಗೆ ಹಾಸನಿಗೆ ಕಳಿಸಿ ಬೆಳಿಗ್ಗೆ 4 ಗಂಟೆಗೆ ವಾಪಸ್ಸನ್ನ ಕಳಿಸುವಂತೆ ಉತ್ತರ ಕೂಡ ಮಾಡಿದ್ದಾರೆ. ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮ ಒಂದು ಆಡಳಿತದ ತಾಲೂಕು ಆಡಳಿತ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಅದಾದ್ಮೇಲೆ ನಾನು ಬಂದಂತ ಸಂದರ್ಭದಲ್ಲಿ ಸುಮಾರು 5-6 ವರ್ಷಗಳ ಹಿಂದೆ ಬಂದೆ. ಅವಾಗ ನಮ್ಮನ್ನ ಇವರು ಬರಮಾಡಿಕೊಂಡು ಬಹಳ ಪ್ರೀತಿಯಿಂದ ನಮ್ಮನ್ನ ಕಂಡು ಒಂದು ಆಡಳಿತಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಹಕಾರದ ಪ್ರೋತ್ಸಾಹವಾಗಿ ಒಂದು ಸರ್ವೆ ಇಲಾಖೆಯಲ್ಲೂ ಕೂಡ ಒಂದು ಒಳ್ಳೆಯ ಹೆಸರನ್ನ ಪಡೆದುಕೊಳ್ಳುತ್ತೆ. ಇವರಿಗೆ ಒಳ್ಳೆಯದಾಗಿ, ಮುಂದಿನ ದಿನಗಳು ಕೂಡ ಒಳ್ಳೆಯದಾಗಿ. ಇವರಿಂದ ಏನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸರ್ವೆಗೆ ಸಂಬಂಧಪಟ್ಟಂತೆ ಜ್ಞಾನ ಇದೆ, ಆ ಜ್ಞಾನವನ್ನು ಸರ್ವೆ ಇಲಾಖೆ ಪಡೆದುಕೊಳ್ಳುವಂತಾಗಿ ಇರುವುದಾಗಿ ನನ್ನ ಕಲ್ತಿ ಮಾತಾಡಕ್ಕೆ ಅವಕಾಶ ಕೊಡಲು ಎಲ್ಲರಿಗೂ ಈಗ ಹಿರಿಮೆಯ ಕರೆಯುವವರಿಗೆ ಬೆಳ್ಳಿಯ ಕಿರೀಟ ಹುಡುಗಿ ಅಂತ ಇದೆ. ಆಗಿರ್ ಸರ್ ಆಗಿರ್ ಸರ್ ಆಗಿರಿ ಸಾಕು ಇಲ್ಲಿ ನೋಡಿ. ಹಾಗೆ ಸರ್ ಇಲ್ಲಿ ನೋಡಿ. ಹಲೋ ಹಾಗೆ ಶೇಖರ ನಗರಿ ತಲೆ ಮೇಲೆ ಬೆಳ್ಳಿ ಕಿರೀಟ. ಆರೋಗ್ಯವಂತ ಬೀಳ್ಕೊಡುಗೆ ಸಮಾರಂಭ ಕಿರೀಟಧಾರಣೆ ಮಹಾಸಮಾರಂಭ ಅಂತ ಬೇಕು. ಕಿರೀಟಧಾರಣೆ
ಸಮಾರಂಭ ಬಿಡಿ ಬಿಡಿ ಆಯ್ತು ಅಂತ್ಯಗೊಂಡ್ಬಿಟ್ಟಿದ್ರೆ ನೋಡಿ 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 ಸರ್ ಓಕೆ ಸರ್ ಆ ಬ್ಯಾಚ್ ಬಿಡಿ ಸರ್ ಆದ್ರೆ ಆರ್ಯ ಈಡಿಗ ಸಂಘದವರು ವಿಜಯನಗರ ಆರ್ಯ ಈಡಿಗ ಸಂಘದ ವತಿಯಿಂದ ಈ ದಿನ ನಾವು ಕೂಡ ಈ ಸಂತೋಷ ಕೂಟದಲ್ಲಿ ಭಾಗವಹಿಸ್ತಾ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಕೂಡ ಈ ದಿನ ಭಾಗವಹಿಸಿದ್ದಾರೆ. ನಮಗೆ ಹೆಮ್ಮೆ ಆಗ್ತಾ ಇದೆ. ತಾಲೂಕಿನಲ್ಲಿ ಹೆಗ್ಗಳಿಕೆಯನ್ನ ಪಡೆದಿರ್ತಕ್ಕಂಥ ಶೇಖರಪ್ಪ ಅವರ ಬದುಕು ಸುಧಾರಣೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಶೇಖರ್ ಸರ್, ಧನ್ಯವಾದಗಳು. ಆತ್ಮೀಯ ಸರ್ಕಾರ ನೌಕರ ಸಂಘಟನೆ ಏನೇ ಮಾಡಿದ್ರು ಎಲ್ಲೋ ಸರಿ ಎಲೆಕ್ಷನ್ ಗೆಲ್ಲಿಸಿ ಕಳಿಸಿಕೊಡ್ತಾರೆ. 5 ವರ್ಷ ಕಳಿಸಿದ್ರು ಅವರಿಗೆ ಮತ್ತೊಮ್ಮೆ ನಾನು ಇಷ್ಟಾರ್ಥ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ಸಹ ಹಿರಿಯರಾಗಿ ಏನೇ ಸಮಸ್ಯೆ ಬಂದರೂ ನಾನು ಕಾಯ್ದಿರ್ತೀನಿ ಅಂತ ಹೇಳ್ತಾ ಮತ್ತು ಅದೇ ರೀತಿಯಲ್ಲಿ ನಾನು ಸರ್ಕಾರಿ ನೌಕರ ಸಂಘಟನೆ 5 ಬಾರಿ ಗೆದ್ದು ಉಪಾಧ್ಯಕ್ಷನಾಗಿ, ಪ್ರಭಾರ ಅಧ್ಯಕ್ಷನಾಗಿ, ಗೌರವಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳಿರ್ಬೋದು ನನಗೆ ತುಂಬ ಸಹಾಯ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾವು ಏನೇ ಕೆಲಸ ಆದರೂ ಅವರು ರಾತ್ರಿನಾಗ ಕರೆದ್ರೂ ನಾನು ಕೆಲಸ ಮಾಡ್ಕೊಡ್ತೀನಿ. ಅದು ಒಂದೇ ಕೃತಜ್ಞತೆ ಇಷ್ಟು ಜನ ಬಂದು ನನಗೆ ಇವತ್ತು ಮಾಡಿದ್ರೆ ಸನ್ಮಾನ ಮಾಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ವಿಜಯನಗರದ ನಮ್ಮ ಇಡೀ ಸಮುದಾಯ ಸಂಘದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನ್ಸಿ ಮತ್ತು ಎಲ್ಲರೂ ಬಂದಿದ್ದಾರೆ. ನಾನೆಲ್ಲರಿಗೂ ಸಹ ಅಧ್ಯಕ್ಷ ಆಗಿದ್ದೀನಿ. ಅವರು ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ನಮ್ಮ ಡಾಕ್ಟರ್ಗೂ ಸಲ್ಲಿಸ್ತೀನಿ. ನಮ್ಮ ಮಾಜಿ ಅಧ್ಯಕ್ಷರು ಸದಾನಂದ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸಲ್ಲಿಸ್ತೀನಿ. ನನಗೆ ಹೆಚ್ಚಿನ ಆತ್ಮೀಯರಾದಂಥ ಬಸವರಾಜರು ಬಂದಿದ್ದಾರೆ. ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷರು, ಅವ್ರಿಗಂತೂ ಈಗ ಶಿಕ್ಷಕರ ಸಂಘದ ಅಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳಿದ್ದಾರೆ. ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ಹೆಚ್ಚಿನಾಗಿ ನಮ್ಮ ರೈತ ಬಾಂಧವರಿಗೆ ನಾವು ಜೀವನವರೆಗೂ ಮರೆಯೋಂಗಿಲ್ಲ. ಇವತ್ತು ನಾವು ಇಷ್ಟೆಲ್ಲ ಬೆಳೆಯೋಕ್ಕೆ ನಮ್ಮ ರೈತರು ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.